ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ಮೊದಲು ನೋಡೋಣ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತ. ಇದು ಬಹಳ ಒಂದು ಮಹತ್ವವಾದಂತಹ ವಿಷಯವನ್ನು ಒಳಗೊಂಡಿರುವಂತಹ ಶ್ಲೋಕ. ಇದರಲ್ಲಿ ದ್ರುಪದನ ಹೆಸರನ್ನು ದುರ್ಯೋಧನ ತಗೊಳ್ತಾ ಇದ್ದಾನೆ. ಹಸ್ತಿನಾಪುರಕ್ಕೆ ದ್ರೋಣಾಚಾರ್ಯರು ಬಂದು ಪಾಂಡವರಿಗೆ ಮತ್ತು ಕೌರವರಿಗೆ ರಾಜಕುಮಾರರಿಗೆ ಧನುರ್ವಿದ್ಯೆಯನ್ನ ಅಸ್ತ್ರವಿದ್ಯೆಯನ್ನ ಕಲಿಸೋದಕ್ಕೆ ಕಾರಣನೇ ದ್ರುಪದನ ತನ್ನ ಬಾಲ್ಯದ ಸ್ನೇಹವನ್ನು ನೆನಪಿಸಿಕೊಂಡು ದ್ರೋಣಾಚಾರ್ಯರು ಅಶ್ವತ್ಥಾಮನಿಗೆ ಹಾಲು ಇರಲಿಲ್ಲ ಅಂತ ಮಗುವಿಗೆ ಹಾಲು ಕೇಳಲಿಕ್ಕೆ ಹೋದಾಗ, ನೀನು ಯಾವ ಮಿತ್ರ ನನಗೆ, ನಾನು ನೋಡಿದ್ರೆ ರಾಜ, ನೀನು ನೋಡಿದ್ರೆ ಬ್ರಾಹ್ಮಣ, ಹೋಗು ಇಲ್ಲಿಂದ ಅಂತ ಅವಮಾನ ಮಾಡಿ ಅಟ್ಟಿಬಿಟ್ಟಿರ್ತಾನೆ. ಈ ಅವಮಾನವನ್ನು ನೀವು ಮರೆತು ಬಿಟ್ರಾ? ಅಂತಹವನ ಪುತ್ರ ನಿಮ್ಮ ಹತ್ರನೇ ಬಂದು ಧನುರ್ವಿದ್ಯೆಯನ್ನು ಕಲಿತು ಪುನಃ ಇಂದು ನಿಮ್ಮ ಶತ್ರು ಸೈನ್ಯದಲ್ಲೇ ಹೋಗಿ ಸೇನಾಧಿಪತಿಯಾಗಿ ನಿಂತು ಬಿಟ್ಟಿದ್ದಾನೆ. ಈಗ ನೀವು ತಂದೆಯ ಮತ್ತೆ ಮಗನ ಇಬ್ಬರ ಮೇಲಿನೂ ದ್ವೇಷವನ್ನು ನೀವು ನೆನಪಿಸಿಕೊಂಡು ಪಾಂಡವರ ಜೊತೆ ಯುದ್ಧ ಮಾಡಬೇಕು ಅನ್ನುವಂತಹ ಒಂದು ಸೂಕ್ಷ್ಮವಾದ ರಹಸ್ಯವನ್ನ ಇಲ್ಲಿ ದುರ್ಯೋಧನ ಆಚಾರ್ಯರಿಗೆ ಜ್ಞಾಪಿಸ್ತಾ ಇದ್ದಾನೆ, ದ್ರೋಣಾಚಾರ್ಯರಿಗೆ. ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲ ಪಕ್ಷೆ. ಇಂದು ಜುಲೈ 3ನೇ ತಾರೀಕು ಗುರುವಾರ, ಅಷ್ಟಮಿ ತಿಥಿ ಮತ್ತು ಇದು ಉತ್ತರ ಫಲ್ಗುಣಿ. ಇದು ಹಸ್ತ ನಕ್ಷತ್ರ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ನೋಡೋಣ. ಮೇಷರಾಶಿಗೆ ಇಂದು ಬಹಳನೇ ಉತ್ತಮವಾದಂತಹ ದಿವಸ. ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮಾತುಕತೆಗಳಲ್ಲಿ ಗೆಲ್ತೀರಿ. ಯಾರು ಬಾಡಿ ಬಿಲ್ಡಿಂಗ್, ಫಿಟ್ನೆಸ್ ಟ್ರೈನಿಂಗ್ ಇತ್ಯಾದಿಗಳಲ್ಲಿ ಇದ್ದೀರಿ, ಮೇಷರಾಶಿಯ ಅಧಿಪತಿ ಕುಜ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಅಡ್ವೆಂಚರ್ ಆಕ್ಟಿವಿಟೀಸ್, ಫಿಸಿಕಲ್ ಎನರ್ಜಿ ಇರುವಂತಹ ಆಕ್ಟಿವಿಟಿಗಳಲ್ಲಿ ಬಹಳ ಇಷ್ಟ ಇರುತ್ತೆ. ಆದ್ದರಿಂದ ಇಂದು ಅಂತಹ ಉದ್ಯಮಗಳಲ್ಲಿ ಇರೋರಿಗೆ ಬಹಳನೇ ಉತ್ತಮವಾದಂತಹ ದಿವಸ. ನೀವು ಬಹಳ ಚೆನ್ನಾಗಿ ಆತ್ಮವಿಶ್ವಾಸದಿಂದ ಬೇರೆಯವರ ಜೊತೆಗೆ ಚೆನ್ನಾಗಿ ವ್ಯವಹಾರ ಮಾಡಿಕೊಂಡು ಮುಂದೆ ಬರ್ತೀರಿ. ವೃಷಭ ರಾಶಿಯವರಿಗೆ ಇವತ್ತು ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಇರುತ್ತೆ. ವೃಷಭ ರಾಶಿಯವರ ಅಧಿಪತಿ ಶುಕ್ರ ಆಗಿರೋದ್ರಿಂದ ಅವರಿಗೆ ಹಣಕಾಸು ಮತ್ತು ಲಕ್ಸುರಿ ಇದ್ರ ಬಗ್ಗೆ ಹೆಚ್ಚು ಇಷ್ಟ ಇರುತ್ತೆ. ಆದ್ದರಿಂದ ಪಂಚಮದಲ್ಲಿ ಇವತ್ತು ಚಂದ್ರ ಬಂದಿರೋದ್ರಿಂದ ಈ ವಿಷಯಗಳಲ್ಲೇನೆ ಹಣಕಾಸು ಮತ್ತು ಲಕ್ಸುರಿ, ಐಷಾರಾಮ ಇಂತಹ ವಿಚಾರಗಳಲ್ಲೇ ಇವತ್ತು ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮಕ್ಕಳಿಂದ ಕೂಡ ಕಿರಿಕಿರಿ ಆಗುತ್ತೆ. ಪೋಷಕರಿಗೆ, ಕಲಾವಿದರಿಗೂ ಕೂಡ ಮನಸ್ಸಿಗೆ ಇವತ್ತು ಸ್ವಲ್ಪ ಕಿರಿಕಿರಿ ಹೆಚ್ಚಿರುತ್ತೆ. ಆದ್ದರಿಂದ ಇಂದು ಸಮತೋಲನವಾಗಿ ಎಲ್ಲದನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಳ್ಳಬೇಕು. ಮಿಥುನ ರಾಶಿಯವರಿಗೆ ಇಂದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರುವಂತಹ ದಿವಸನೇ ಆಗಿರುತ್ತೆ. ಸಂಸಾರದ ವಿಚಾರಗಳಲ್ಲಿ ತಾಪತ್ರಯಗಳು ಕಾಣಬಹುದು. ಆಸ್ತಿಪಾಸ್ತಿ ವಿಚಾರ, ಡಾಕ್ಯುಮೆಂಟೇಶನ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿರೋರು, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಭೂಮಿ ವ್ಯಾಪಾರ ಅಥವಾ ಭೂಮಿಯಲ್ಲಿ ತೋಟಗಾರಿಕೆ ಇತ್ಯಾದಿಗಳನ್ನು ಮಾಡ್ಕೊಂಡಿರೋರು, ಇಂತಹವರೆಲ್ಲರಿಗೂ ಕೂಡ ಇಂದಿನ ದಿನದಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗಬಹುದು. ಆದ್ದರಿಂದ ಮೊದಲೇ ಸರಿಯಾದ ರೀತಿಯಲ್ಲಿ ಸರಿಯಾಗಿ ನೀವು ಎಲ್ಲದಕ್ಕೂ ಮಾನಸಿಕವಾಗಿ ತಯಾರಾಗಿ ಬಿಟ್ಟರೆ ಒಳ್ಳೆಯದು. ಮುಖ್ಯ ನಿರ್ಧಾರ ಇವತ್ತು ಯಾವುದೂ ಬೇಡ. ಯಾವ ಡಾಕ್ಯುಮೆಂಟ್ಸ್ ಮೇಲೂ ಸೈನ್ ಇವತ್ತು ಮಾಡಬೇಡಿ. ಕರ್ಕ ರಾಶಿಯವರಿಗೆ ಇಂದು ಉತ್ತಮವಾದಂತಹ ದಿವಸ. ಆತ್ಮವಿಶ್ವಾಸ ಚೆನ್ನಾಗಿದೆ. ಬಂಧು ಬಾಂಧವರಿಂದ ಬಹಳ ಒಳ್ಳೆಯ ರೀತಿ ಸಹಕಾರ ಪ್ರಾಪ್ತಿಯಾಗುತ್ತೆ. ಅಣ್ಣ ತಮ್ಮಂದಿರಿಂದ ಕೂಡ ಇವತ್ತು ಸಹಕಾರ ನಿಮಗೆ ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಇವತ್ತು ಎಲ್ಲದರಲ್ಲೂ ನೀವು ನಿಮ್ಮ ಆತ್ಮವಿಶ್ವಾಸದಿಂದ ಜಯವನ್ನು ಗಳಿಸ್ತೀರಿ. ಮಾಸ್ ಮೀಡಿಯಾ, ಕಮ್ಯುನಿಕೇಷನ್ ಅಥವಾ ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಾ ಇರೋರು, ಯೂಟ್ಯೂಬ್, ಟ್ವಿಟರ್ ಇಂಥದ್ರಲ್ಲಿ ಇರೋರಿಗೆಲ್ಲರಿಗೂ ಇದು ಬಹಳನೇ ಒಳ್ಳೆಯ ದಿವಸ. ಸಿಂಹರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಮನೆಯ ಕಡೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಹೆಚ್ಚಿನ ಗಮನವನ್ನು ಇವತ್ತು ಕೊಡಬೇಕಾಗುತ್ತೆ. ಮನಸ್ಸಿಗೆ ಎಲ್ಲವೂ ಏನು ಅಷ್ಟೊಂದು ಸುಲಭ ಅಂತ ಅನಿಸೋದಿಲ್ಲ. ಆದರೂ ಕೂಡ ನೀವು ಮಾಡುವ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಹಣಕಾಸು ವ್ಯಯವಾಗುವಂತಹ ಅಂದರೆ ಖರ್ಚು ಇವತ್ತು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಬೇಡವಾದ ಖರ್ಚುಗಳನ್ನು ಇವತ್ತು ಮಾಡದೇ ಇರೋದೇ ಒಳ್ಳೆಯದು. ನಾಳೆಯ ದಿನ ಪುನಃ ನಿಮಗೆ ಅದೇ ಖರ್ಚು ಬಂದರೂ ಕೂಡ ಅಷ್ಟೊಂದು ರೀತಿಯಲ್ಲಿ ಇವತ್ತು ನಿಮಗೆ ಪಾಕೆಟಲ್ಲಿ ಕಟ್ ಆಗೋಷ್ಟು ನಾಳೆ ನಿಮಗೆ ಕಟ್ ಆಗೋದಿಲ್ಲ. 2 ದಿನ ಕಾಯೋದು ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಲ್ಲೇ ಚಂದ್ರ ಇರೋದ್ರಿಂದ 2 ದಿನಗಳಿಂದ ನಿಮಗೆ ಮನಸ್ಸಿನಲ್ಲಿದ್ದಂತಹ ಕ್ಷೋಭೆಗಳು, ನೋವುಗಳು ಎಲ್ಲವೂ ಇವತ್ತು ಮಾಯ ಆಗುತ್ತೆ. ಧ್ಯಾನಾದಿಗಳನ್ನು ಮಾಡಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಬಹಳ ಭಗವಂತನ ಬೇಡ್ಕೊಂಡಿದ್ರಿ ಅಂತ ಕಾಣುತ್ತೆ. 2 ದಿನದಿಂದ ಯಾಕೋ ಮನಸ್ಸಿಗೆ ಹಿಂಸೆ ಅಂತ ಇಂದು ಅವೆಲ್ಲವೂ ಮಾಯವಾಗುತ್ತೆ. ತುಲಾ ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ.
ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಮತ್ತು ಮುಖ್ಯವಾದಂತಹ ಜನಗಳ ಜೊತೆ ಸಂಪರ್ಕದಲ್ಲಿ ಇವತ್ತು ಒಡೆದು ಹೋಯ್ತೇನೋ, ಕಟ್ಟಾಗಿ ಹೋಯ್ತೇನೋ, ಮುರಿದು ಹೋಯ್ತೇನೋ ಅನ್ನುವಂತಹ ಭಾವನೆ ನಿಮ್ಮನ್ನು ಕಾಡತ್ತೆ. 2 ದಿನಗಳು ಸುಮ್ಮನೆ ಇರಬೇಕು. ಮುಖ್ಯ ನಿರ್ಧಾರ ಯಾವುದನ್ನೂ ಮಾಡಬಾರದು. 2 ದಿನಗಳ ನಂತರ ನಿಮ್ಮ ಆತ್ಮವಿಶ್ವಾಸ ಪುನಃ ಬಂದಾಗ ಇದೇ ಒಂದು ಸಂದರ್ಭವನ್ನು ನೀವು ಬೇರೆ ರೀತಿಯಲ್ಲಿ ನೋಡ್ತೀರಿ. ಆದ್ದರಿಂದ 2 ದಿನಗಳ ತನಕ ಮುಖ್ಯ ನಿರ್ಧಾರ ಬೇಡ, ಯಾವುದೇ ಪೇಪರ್ಸ್, ಡಾಕ್ಯುಮೆಂಟ್ಸ್, ಅಗ್ರಿಮೆಂಟ್ ಸೈನ್ ಮಾಡೋದು ಬೇಡ. ಮತ್ತು ಧನ ವ್ಯಯ ಸ್ವಲ್ಪ ಆಗುವಂತಹ ಕಾಣ್ತಾ ಇದೆ. ಆದ್ದರಿಂದ ಹಣಕಾಸಿನ ಬಗ್ಗೆ ಕೂಡ ಗಮನ ಜಾಸ್ತಿ ಇರಬೇಕು ಮತ್ತು ಆರೋಗ್ಯದ ಬಗ್ಗೆ ಕೂಡ ಗಮನ ಜಾಸ್ತಿ ಇರಬೇಕು. ವೃಶ್ಚಿಕ ರಾಶಿಯವರಿಗೆ ಇದು ಬಹಳನೇ ಉತ್ತಮವಾದಂತಹ ದಿವಸ. ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಗುಂಪುಗಳಿಂದ ಇವತ್ತು ಧನಾಗಮವಾಗುವಂತಹ ಸಾಧ್ಯತೆಗಳು ಒಳ್ಳೆಯದಿದೆ. ಮತ್ತು ಬಿಸ್ನೆಸ್ಸಲ್ಲಿ ಇರೋರಿಗಂತೂ ಇಂದು ಬಹಳನೇ ಒಳ್ಳೆಯ ದಿನ. ಇದು ಒಂದೇ ದಿನ, ಇವತ್ತು ಎಷ್ಟಾಗುತ್ತೋ ಸಂಜೆ ಒಳಗೆ ಅಷ್ಟು ಮಾತ್ರ ಹಣವನ್ನು ನೀವು ಸಂಪಾದಿಸಿ ಇಟ್ಕೊಳ್ಳಬಹುದು. ನಾಳೆಗೆ ತೊಂದರೆ ಉಂಟಾಗುತ್ತೆ ಪುನಃ. ಆದ್ದರಿಂದ ಅತಿ ಹೆಚ್ಚಿನ ಆತ್ಮವಿಶ್ವಾಸ ಬೇಡ. ಧನುರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಕೆಲವರಿಗೆ ಮನ್ನಣೆ, ಪ್ರಶಸ್ತಿ ಇತ್ಯಾದಿಗಳು ಪ್ರಾಪ್ತಿಯಾಗಬಹುದು. ಆದರೂ ಕೂಡ ಮನೆಯಲ್ಲಿ ನೀವು ಅತೀ ಸಮಯವನ್ನು ಕೆಲಸಕ್ಕೆ ಕೊಡ್ತಾ ಇದ್ದೀರಿ ಅನ್ನೋಂತಹ ಒಂದು ಕಂಪ್ಲೇಂಟ್ ಬರಬಹುದು. ಮತ್ತು ಕೆಲಸ ಮಾಡ್ತಾ ಇದ್ದಾಗ ಮನೆಯಿಂದ ಫೋನುಗಳು ಮೇಲೆ ಬರ್ತಾ ಇರಬಹುದು. ಸ್ವಲ್ಪ ಅನಾಯ ಆಗುವಂತಹ ಅಥವಾ ಮುಂಗೋಪಕ್ಕೆ ಎಡೆಗಡುವಂತಹ ಸಂದರ್ಭಗಳು ಇವತ್ತು ಇರುತ್ತೆ. ಸರಿಯಾದ ರೀತಿಯಲ್ಲಿ ತೂಗಿಕೊಂಡು ಹೋಗಬೇಕು. ಮಕರ ರಾಶಿಯವರಿಗೆ ಇದು ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿಯನ್ನು ಪ್ರಾಪ್ತಿಯಾಗುತ್ತೆ. ಖಂಡಿತವಾಗಲೂ 2 ದಿನಗಳಿಂದ ಮನಸ್ಸಿಗೆ ಕ್ಷೋಭೆ ಇತ್ತು, ಅನೇಕ ವಿಚಾರಗಳಲ್ಲಿ ಮನಸ್ಸಿಗೆ ತೊಂದರೆ ಆಗ್ತಾ ಇತ್ತು, ಅದೆಲ್ಲವೂ ಇವತ್ತು ಮಾಯವಾಗುತ್ತೆ. ನೆಮ್ಮದಿ ಪುನಃ ಪ್ರಾಪ್ತಿಯಾಗುತ್ತೆ. ಆದರೂ ಕೂಡ ದೊಡ್ಡವರು ಇನ್ನೂ ನಿಮ್ಮನ್ನು ನೋಡ್ತಾನೆ ಇರ್ತಾರೆ. ಏನು ಮಾಡ್ತೀರಿ, ಯಾವ ರೀತಿಯಲ್ಲಿ ನಿಮ್ಮನ್ನು ಜಡ್ಜ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಬಾಸ್ಗಳು, ನಿಮ್ಮ ತಂದೆ ಇರಬಹುದು ಅಥವಾ ಯಾರೋ ಒಬ್ಬರು, ಅವರ ಕೈಯಲ್ಲಿ ಸ್ವಲ್ಪ ಪವರ್ ಅಥವಾ ಅಥಾರಿಟಿ ಇರಬಹುದು. ಅಂಥವರು ಇನ್ನು ನಿಮ್ಮನ್ನು ಪರೀಕ್ಷಾತ್ಮಕ ದೃಷ್ಟಿಯಿಂದನೇ ನೋಡ್ತಾ ಇರ್ತಾರೆ. ಆದ್ದರಿಂದ ಬಹಳ ವಿನಯವಾಗಿ, ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ನಡೆದುಕೊಳ್ಳೋದು ಒಳ್ಳೆಯದು. ಕುಂಭರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಆಗ್ತಾ ಇದೆ. ಹಿಂದಿನ 2 ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಈ ಆತ್ಮವಿಶ್ವಾಸದಿಂದ ಸ್ವಲ್ಪ ಏರುಪೇರು ಅಥವಾ ಹೆಚ್ಚು ಕಡಿಮೆ ಮಾತಾಡಿಬಿಟ್ರೇನೋ ಅನ್ನುವಂತಹ ಭಾವನೆ ಇಂದು ಬರ್ತಾ ಇರಬಹುದು. ಆದ್ದರಿಂದ ಇವತ್ತು ಎಲ್ಲದನ್ನು ಸರಿ ಮಾಡ್ಕೋಬೇಕು ಮತ್ತು ಹೆಚ್ಚಿನ ಮಾತು ಆಡಬಾರದು ಮತ್ತು ಮುಖ್ಯ ನಿರ್ಧಾರಗಳನ್ನು ಇವತ್ತು ಮಾಡಬಾರದು. ಯಾವುದೇ ಡಾಕ್ಯುಮೆಂಟ್ ಸೈನ್ ಮಾಡೋದು ಬೇಡ. ಯಾಕೆಂದರೆ ಇವತ್ತು ಮನಸ್ಸಿಗೆ ಕ್ಲೇಶ ಇರೋದ್ರಿಂದ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಿಡುವಂತಹ ಸಾಧ್ಯತೆ ಇರುತ್ತೆ. ಆ ನಿರ್ಧಾರ 2 ದಿನಗಳ ನಂತರ ತಪ್ಪಾಯಿತು ಅಂತ ಅನ್ನಿಸುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ 2 ದಿನ ಧ್ಯಾನದಲ್ಲಿ ಕಳೆದು ಬಿಡಿ, ನಂತರ ಎಲ್ಲವೂ ತಾನಾಗಿ ಸರಿ ಹೋಗುತ್ತೆ. ಮೀನರಾಶಿಯವರಿಗೆ ಇದು ಬಹಳನೇ ಒಳ್ಳೆಯ ದಿನ. ಎಲ್ಲ ಕಡೆಯಿಂದನೂ ನಿಮಗೆ ಸೌಹಾರ್ದ ಪ್ರಾಪ್ತಿಯಾಗುತ್ತೆ, ಸಹಕಾರ ಪ್ರಾಪ್ತಿಯಾಗುತ್ತೆ. ಕೆಲಸದಲ್ಲೂ ಕೂಡ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಒಳ್ಳೆಯ ಸಹಕಾರ ಪ್ರಾಪ್ತಿಯಾಗೋದ್ರಿಂದ ಮನಸ್ಸಿಗೆ ಖಂಡಿತವಾಗಲೂ ನೀವು ನೆಮ್ಮದಿಯನ್ನು ಕಾಣ್ತೀರಿ. ಆದರೂ ಕೂಡ ಬೇರೆಯವರಿಗೂ ನಿಮ್ಮ ಸಹಕಾರ ಅಷ್ಟೇ ಅಗತ್ಯ ಇರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬೇರೆಯವರಿಗೂ ಕೂಡ ಸಹಕಾರವನ್ನು ಕೊಡಬೇಕು. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ಇಂದು ಹೇಳಿದಂತಹ ಗೀತಾ ಶ್ಲೋಕವನ್ನು ಪಠಣ ಮಾಡಿಕೊಳ್ಳಿ ಮತ್ತು ನಿಮಗೆ ಬೇರೆ ಶ್ಲೋಕಗಳಲ್ಲೂ ಕೂಡ ಆಗಲೇ ಪ್ರಾವೀಣ್ಯ ಇದ್ದರೆ ಗೀತೆಯನ್ನು ದಿನಾ ಓದಿ ಪಾಪ ಎಲ್ಲವನ್ನು ನಾಶ ಮಾಡುವಂತಹ ಮಹತ್ತರವಾದಂತಹ ಒಂದು ವರ ನಮಗೆ ಗೀತೆ. ಶುಭವಸ್ತು.